ಇದೀಗ ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಡಿಕೆ ಶಿವಕುಮಾರ್ ಬೆಂಗಳೂರು ನಡಿಗೆ ಕಾರ್ಯಕ್ರಮದಲ್ಲಿ ಮುನಿರತ್ನ ಹಾಗೂ ಡಿಸಿಎಂ ಡಿಕೆಶಿ ನಡುವೆ ಕಿತ್ತಾಟವಾಗಿದೆ. ಬೆಂಗಳೂರಿನ ಜೆಪಿ ಪಾರ್ಕ್ ಕಾರ್ಯಕ್ರಮದ ಅಲ್ಲಿ ಆಯೋಜನೆ ಮಾಡಲಾಗಿತ್ತು. ಜನರ ಜೊತೆಗೆ ಕೂತಿದ್ದ ಮುನಿರತ್ನ ಅವರನ್ನ ಡಿಕೆಶಿ ಕರೆದ್ರು. ಡಿಕೆ ಕರೀತಾ ಇದ್ದಂಗೆ ವೇದಿಕೆಗೆ ಬಂದಂತ ಮುನಿರತ್ನ ಮೈಕ್ ಕೊಡಿ ಅಂತಂದ್ರು. ಡಿಕೆಶಿ ಕೈಯಿಂದ ಮೈಕ್ ಕಿತ್ತುಕೊಂಡಂತ ಮುನಿರತ್ನ ಶಾಸಕರಿಗೆ ಸಂಸದರಿಗೆ ಆಹ್ವಾನ ಕೊಟ್ಟಿಲ್ಲ ಅಂತ ಹೇಳಿ ತರಾಟೆ ತಗೊಂಡ್ರು. ಈ ವೇಳೆ ಕಾರ್ಯಕರ್ತರ ನಡುವೆ ತಳ್ಳಾಟ ನೂಕಾಟವಾಗಿ ಹೈ ಡ್ರಾಮಾ ಆಯಿತು. ಪೊಲೀಸರು ಸೆಕ್ಯೂರಿಟಿ ಸ್ವಲ್ಪ ಬಿಡಿ, ನಾಗರಿಕರು ಕೂತ್ಕೊಳ್ಳೋಕೆ ಜಾಗ ಬಿಡಿ. ಬೇರೆ ನಾಗರಿಕ ಎಂಎಲ್ಎ ಅವರು ಬಂದ ಈ ಕಡೆ ಕರಿ ಟೊಪ್ಪಿ ಎಂಎಲ್ಎ ಹೊಸ ಕರಿ ಆಮೇಲೆ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆಯಲ್ಲಿ ನಾನು ಕೂತ್ಕೊಳ್ತೀನಿ, ಎಲ್ಲರ ಜೊತೆಯಲ್ಲಿ. ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಇದು ಒಂದು ಕರ್ನಾಟಕ ರಾಜ್ಯ ಸರ್ಕಾರದ ಕಾರ್ಯಕ್ರಮ. ಒಬ್ಬ ಶಾಸಕನಿಗೆ ಏನು ಗೌರವ ಕೊಡಬೇಕು ಕೊಟ್ಟಿದ್ದಾರೆ, ಅವರು ಆಹ್ವಾನ ಮಾಡಿದ್ದಾರೆ. ಅದಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ಯಾಕಂದ್ರೆ ಒಂದು ಸಂಸದರು ಇಲ್ಲಿಲ್ಲ, ಒಂದು ಶಾಸಕರು ಇಲ್ಲ. ಇದು ಸಾರ್ವಜನಿಕರ ಕುಂದುಕೊರತೆ ಸಭೆನ ಅನ್ನೋದು ನನಗೆ ಗೊತ್ತಿಲ್ಲ. ನೀವು ನನಗೆ ಆಹ್ವಾನ ಮಾಡ್ತಾ ಇರೋದು ಮೊದಲನೇ ತಪ್ಪು. ಯಾಕಂದ್ರೆ ಇದು ಕರ್ನಾಟಕ ರಾಜ್ಯ ಸರ್ಕಾರದ ಕಾರ್ಯಕ್ರಮ. ನೀವು ಇವತ್ತವರೆಗೂ ನನಗೆ ಆಹ್ವಾನ ಕೊಟ್ಟಿಲ್ಲ. ಮುಖ್ಯ ಆಯುಕ್ತರೆ, ನಿಮಗೆ ಗೊತ್ತಿರಲಿ, ಒಬ್ಬ ಶಾಸಕ. ಡಿಕೆಶಿ ಹಾಗೂ ಮುನಿರತ್ನ ನಡುವೆ ಗಲಾಟೆ ತೀವ್ರವಾಗ್ತಾ ಇದ್ದಂತೆ ಮುನಿರತ್ನ ಕೈಯಿಂದ ಮೈಕ್ ಕಿತ್ತುಕೊಳ್ಳಲು ಪೊಲೀಸರು ಹರಸಾಹಸಪಟ್ಟರು. ಮೈಕ್ ಕಿತ್ತು ಕಳಿಸ್ರಿ ಅವರನ್ನ ಅಂತ ಡಿಕೆಶಿ ಹೇಳಿದರು. ಬಳಿಕ ಪೊಲೀಸರು ಪಾರ್ಕ್ ಹೊರಕ್ಕೆ ಮುನಿರತ್ನ ಕರ್ಕೊಂಡು ಬಂದರು. ಜೆಪಿ ಪಾರ್ಕ್ ಗೇಟ್ ಬಳಿ ಗಾಂಧೀಜಿ ಭಾವಚಿತ್ರ ಹಿಡಿದು ಮುನಿರತ್ನ ಪ್ರತಿಭಟಿಸಿದರು. ಡಿಕೆಶಿ ವಿರುದ್ಧ ವಾಗ್ದಾಳಿ ಕೂಡ ನಡೆಸಿದರು. ಬೆಂಗಳೂರಿನ ಜೆಪಿ ಪಾರ್ಕ್ ಹೈಡ್ರಾಮಾ ಬಳಿಕ ಜನರನ್ನು ಉದ್ದೇಶಿಸಿ ಮಾತನಾಡಿದಂತ ಡಿಸಿಎಂ ಡಿಕೆ ಶಿವಕುಮಾರ್ ಆರ್ಎಸ್ಎಸ್ ಸಂಸ್ಥೆಗೆ ಅಗೌರವ ತರುವ ಕೆಲಸ ಮುನಿರತ್ನ ಮಾಡಿದ್ದಾರೆ. ಆರ್ಎಸ್ಎಸ್ಗೆ ಒಂದು ಇತಿಹಾಸ ಇದೆ, ಅವರೇನು ಮಾಡಬೇಕು ಮಾಡ್ತಾ ಇದ್ದಾರೆ, ಅವ್ರ ಹೆಸರು ಕೆಡಿಸೋ ಕೆಲಸ ಇಲ್ಲಿ ನಡೀತಾ ಇದೆ ಅಂತ ಹೇಳಿ ಮುನಿರತ್ನ ವಿರುದ್ಧ ವಾಗ್ದಾಳಿ ನಡೆಸಿದರು. ಈ ಜೆಪಿ ನಗರಕ್ಕೆ ಬಂದಂತ ಎಲ್ಲ ನನ್ನ ನಾಗರಿಕ ಬಂಧುಗಳೇ, ಮೊದಲು ನಿಮ್ಮೆಲ್ಲರೂ ಕೂಡ ನನ್ನ ಕ್ಷಮಾಪಣೆ ಕೇಳ್ತಾ ಇದ್ದೀನಿ. ಪಾಪ ಎಂಎಲ್ಎಗೆ ಪೇಷನ್ಸ್ ಇರಲಿಲ್ಲ. ಈ ಸಭೆಗೆ ಅವಮಾನ ಮಾಡಬೇಕು ಅಂತ ಬಂದ್ರು, ಏನ್ ಗೊತ್ತಿಲ್ಲ. ಆಯ್ತು ಬಿಡಿ, ಅದೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ, ನೀವು ಏನು ತಲೆ ಕೆಡಿಸ್ಕೊಳ್ಳಿ. ಏನಪ್ಪಾ ಅಂದ್ರೆ ಇಂಥವನ್ನ ಎಲೆಕ್ಟ್ ಮಾಡ್ಕೊಂಡಿದ್ದೀರಲ್ಲ, ಇದು ನಿಮ್ಗೆ ನಮ್ಮ ಮನಸ್ಸಿಗೆ ನೋವಾಗ್ತಾ ಇದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ನನ್ಗೆ ಗೊತ್ತಿದೆ ಇದು ಪರಿಸ್ಥಿತಿ, ಬಟ್ ಇರ್ಲಿ, ಇದಕ್ಕೆಲ್ಲ ನೀವು ಸೂಕ್ತ ಸಮಯದಲ್ಲಿ ಇದಕ್ಕೆ ಉತ್ತರ ಕೊಡಿ, ಅಷ್ಟೇ ನಾನು ನಿಮ್ಗೆ ಹೇಳೋದು. ಇವತ್ತು ಮುನಿರತ್ನ ಮೇಲೆ ಹಲ್ಲೆ ವಿಚಾರವಾಗಿ ಕುಸುಮಾ ಹನುಮಂತರಾಯಪ್ಪ ಪ್ರತಿಕ್ರಿಯೆ ನೀಡಿದ್ದಾರೆ. ಕಾರ್ಯಕ್ರಮಕ್ಕೆ ಎಲ್ಲರನ್ನ ಆಹ್ವಾನಿಸಿದ್ದಾರೆ, ಆದರೆ ಶಾಸಕರು ಹಾಳು ಮಾಡೋಕೆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವಮಾನ ಮಾಡೋ ರೀತಿಯಲ್ಲಿ ನಡೆದುಕೊಂಡಿದ್ದಾರೆ. ಆಹ್ವಾನ ಕೊಟ್ಟೇ ಕೊಟ್ಟಿರ್ತಾರೆ, ಆದ್ರೆ ಗಲಾಟೆ ಮಾಡೋಕೆ ಅಂತಾನೆ ಬಂದಿದ್ದಾರೆ ಅನ್ಸುತ್ತೆ. ಇದು ಅವರಿಗೆ ಅಭ್ಯಾಸ ಆಗಿ ಹೋಗಿದೆ ಅಂತ ಕಿಡಿಕಾರಿದರು. ಅಲ್ಲ ಆಸ್ ಪರ್ ಪ್ರೋಟೋಕಾಲ್ ಅವ್ರಿಗೆ ಆಹ್ವಾನ ಹೋಗಿರುತ್ತೆ. ಪ್ರಜಾಪ್ರಭುತ್ವದಲ್ಲಿ ಶಾಸಕರಿಗೆ ಕೊಡಬೇಕಾಗದಂತ ಗೌರವವನ್ನ ಯಾರು ಕೊಡ್ಲೇಬೇಕಾಗತ್ತೆ. ಅದನ್ನ ಯಾರು ಕೂಡ ಅಲ್ಲಗಳಿಕ್ ಸಾಧ್ಯ ಇಲ್ಲ. ಇವತ್ತು ಆಹ್ವಾನ ಬಂದಿದ್ರು, ದುರುದ್ದೇಶದಿಂದ ಇಲ್ಲಿ ನಾನು ಕರೆದಿಲ್ಲ ಅಂತ ಹೇಳಿ ಒಂದು ಗಲಾಟೆಯನ್ನ ಮಾಡಬೇಕು, ಒಂದ್ ರೀತಿ ಒಂದು ಎಲ್ರಿಗೂ ಅವಮಾನವನ್ನ ಮಾಡಬೇಕು ಅಂತ ಹೇಳಿ ಬಂದು ಆರೋಪವನ್ನು ಅವ್ರು ಹೇಳ್ತಾರೆ, ಸುಳ್ಳು ಹೇಳ್ತಿರ್ತಾರೆ. ಅವ್ರಿಗೆ ಅದೇ ಅಭ್ಯಾಸ ಆಗಿದೆ. ಸೊ ಅದನ್ನ ಅವ್ರು ಮಾಡ್ತಿದ್ದಾರೆ ಅಂತ ನನಗೆ ಬಹಳ. ಅವ್ರಿಗೇನಂತ ಅಂದ್ರೆ 15 ವರ್ಷದಿಂದ ಶಾಸಕರಾಗಿದ್ದಾರೆ. ಯಾರು ಈ ಕ್ಷೇತ್ರದ ಜನ, ಯಾರು ಬೇರೆ ಕ್ಷೇತ್ರದ ಜನ ಅಂತ ಅವ್ರಿಗೆ ಅರಿವಿಲ್ಲ ಅಂತಂದ್ರೆ ಅದು ನಾವೇನು ಮಾಡೋದಕ್ಕಾಗೋದಿಲ್ಲ. ಡ್ರಾಮಾ ಮಾಡಿದ್ದಾರೆ ಅಂತ ಡಿಸಿಎಂ ಡಿಕೆಶಿ ಹೇಳಿಕೆಗೆ ಮುನಿರತ್ನ ಕಿಡಿಕಾರಿದ್ದಾರೆ. ನನಗೆ ಡ್ರಾಮಾ ಗೊತ್ತಿಲ್ಲ, ನಾನು ಆರ್ಎಸ್ಎಸ್ ಕಾರ್ಯಕ್ರಮ ಮುಗಿಸಿ ಗಣವೇಶದಲ್ಲೇ ಬಂದಿದ್ದೀನಿ. ಇವರು ಚನ್ನಪಟ್ಟಣ ರಾಮನಗರದಿಂದ ರೌಡಿಗಳನ್ನ ಕರ್ಕೊಂಡ್ಬಂದಿದ್ದಾರೆ. ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿಲ್ಲ, ಇಲ್ಲಿ ಬಂದ ಮೇಲೆ ಕರೀತಾರೆ. ಒಂದು ಹೆಣ್ಣಿಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದಾರೆ. ನಾನು ಸಾಯಿಸಬೇಕು ಇಲ್ಲ ರಾಜೀನಾಮೆ ಕೊಡಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ನಾನು ಕೋರ್ಟಿಗೆ ದೂರು ಕೊಡ್ತೀನಿ, ಡಿಸಿಎಂ ಕ್ಷಮೆ ಕೇಳಬೇಕು ಅಂತೇಳಿ ಆಗ್ರಹ ಮಾಡಿದ್ದಾರೆ. ನಮಗೆ ಡ್ರಾಮಾ ಗೊತ್ತಿಲ್ಲ. ಇವತ್ತು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ದಿನ, ಇವತ್ತು 100 ವರ್ಷದ ಸಂಸ್ಥಾಪಕ ದಿನದಲ್ಲಿ ಇವತ್ತು ನಾವು ಒಂದು ಪಥಸಂಚಲನ ಮುಗಿಸ್ಕೊಂಡು ಬರ್ತಾ ಇರೋವಂಥದ್ದು. ಇದು ಡ್ರಾಮಾನ? ಇದು ಡ್ರಾಮಾ ಅಂತ ಹೇಳ್ತಾರ? ಇದ್ರನ್ನ ಜೈಲಿಂದ ರೌಡಿಗಳನ್ನ ಬಿಡಿಸ್ಕೊಂಬಂದು ಇವತ್ತು ನನ್ನ ಮೇಲೆ ಹಲ್ಲೆ ಮಾಡಿರೋಂಥದ್ದು. ನಾನು RSS ಸಮವಸ್ತ್ರದಲ್ಲಿ ಇವತ್ತು ಬಂದಿದ್ದೀನಿ. ಒಂದು ಹೆಣ್ಣಿಗೋಸ್ಕರ ಇಷ್ಟೊಂದು ಹಿಂಸೆ ಕೊಡ್ಬೇಕೇನ್ರಿ ಒಬ್ಬೊಂದು ವ್ಯಕ್ತಿಗೆ? ಸರ್, ಅವ್ರಿಗಿರೋದು ಒಂದೇ, ನನ್ನನ್ನು ಸಾಯಿಸಬೇಕು ಇಲ್ಲ ನಾನು ರಾಜೀನಾಮೆ ಕೊಡ್ಬೇಕು. ಅವ್ರು ನಾನು ಮರ್ಡರ್ ಮಾಡೋಕ್ಕೆ ಪ್ಲಾನ್ ಮಾಡಿದ್ದಾರೆ. ನಾನು ಕೋರ್ಟ್ಗೂ ಹೋಗ್ತೀನಿ, ಫ್ಲೆಕ್ಸ್ದು ಕಂಪ್ಲೇಂಟು ನನ್ನ ಮೇಲೆ ಹಲ್ಲೆ ಮಾಡಿರೋದಕ್ಕೆ ನಾನು ಕೋರ್ಟ್ ಥ್ರೂನೇ ಮಾಡ್ತೀನಿ.
ಶಾಸಕ ಮುನಿರತ್ನ ಮೇಲೆ ಕೈ ಕಾರ್ಯಕರ್ತರು ಹಲ್ಲೆ ಮಾಡಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಸರ್ಕಾರದ ಕಾರ್ಯಕ್ರಮ ಶಾಸಕರಿಗೆ ಗೌರವ ಕೊಟ್ಟಿಲ್ಲ. ಇವರ ರೌಡಿಸಂ ಎಷ್ಟು ದಿನ ನಡೆಯುತ್ತೆ, ಜನರೇ ಪಾಠ ಕಲಿಸ್ತಾರೆ ಅಂತ ವಾಗ್ದಾಳಿ ನಡೆಸಿದರು. ಸರ್ಕಾರ ದುಡ್ಡಲ್ಲಿ ಮಾಡ್ತಾ ಇರೋ ಕಾರ್ಯಕ್ರಮ, ಪೇಜ್ಗಟ್ಟಲೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಸರ್ಕಾರಿ ಕಾರ್ಯಕ್ರಮ ಅಂತ ಅಲ್ಲಿನ ಲೋಕಲ್ MLAನ MP ಖರೀದಿ ಮಾಡಿ ಅವಮಾನ ಮಾಡಿದ್ದಾರೆ. ಸಂವಿಧಾನಕ್ಕೆ ಅಗೌರವ ತಂದಿದ್ದಾರೆ. ಪ್ರಜಾಪ್ರಭುತ್ವಕ್ಕೆ ಅಗೌರವ ತಂದಿದ್ದಾರೆ. ಈ ದೇಶದ ಮೇಲೆ ಎಮರ್ಜೆನ್ಸಿ ತಂದು ಎಲ್ಲರನ್ನ ಜೈಲಿಗಟ್ಟದಂಥ ಪಾರ್ಟಿ ಕಾಂಗ್ರೆಸ್ಸು. ಇವತ್ತು ಕರ್ನಾಟಕದಲ್ಲೂ ಕೂಡ ಅಲ್ಲಿನ ಶಾಸಕರಿಗೆ, ಲೋಕಸಭಾ ಸದಸ್ಯರಿಗೆ ಗೌರವ ಕೊಟ್ಟಿಲ್ಲ, ಹಲ್ಲೆ ಮಾಡೋ ಪ್ರಯತ್ನ ಮಾಡಿದ್ದಾರೆ ಮುನಿರತ್ನ ಮೇಲೆ. ಇದೊಂದು ಖಂಡನೀಯ. ಇದು ಕಾಂಗ್ರೆಸ್ಸಿನ ಸಂಸ್ಕೃತಿಯನ್ನು ತೋರಿಸ್ತದೆ, ಕಾಂಗ್ರೆಸ್ಸಿನ ಗೂಂಡ. ಶಾಸಕ ಮುನಿರತ್ನ ಮೇಲೆ ಹಲ್ಲೆ ಪ್ರಕರಣ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಈ ಕುರಿತಂತೆ ನ್ಯೂಸ್ 18 ಜೊತೆ ಮಾತನಾಡಿದ ವಿಜಯೇಂದ್ರ, ಡಿಸಿಎಂ ಡಿಕೆಶಿ ಅವರ ದರ್ಪವನ್ನ ಬಿಜೆಪಿ ಖಂಡಿಸುತ್ತೆ. ಅಧಿಕಾರದ ದರ್ಪ ಅವರನ್ನ ಹೀಗೆ ಮಾಡಿಸಿದೆ. ಅಧಿಕಾರ ಶಾಶ್ವತ ಅನ್ನೋ ನಿಟ್ಟಿನಲ್ಲಿ ನಡ್ಕೊಳ್ತಾ ಇದ್ದಾರೆ. ಮುನಿರತ್ನಗೆ ಮಾಡಿರೋ ಅಪಮಾನ ಅಲ್ಲ, ಇದು ಕ್ಷೇತ್ರದ ಜನರಿಗೆ ಮಾಡಿರುವಂಥ ಅಪಮಾನ. ಈ ಬಗ್ಗೆ ಮುನಿರತ್ನ ಜೊತೆ ಚರ್ಚೆ ಮಾಡಿ ಮುಂದಿನ ಹೋರಾಟದ ಬಗ್ಗೆ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಉಪಮುಖ್ಯಮಂತ್ರಿಗಳ ನಡವಳಿಕೆಯನ್ನು ನಾವು ಬಲವಾಗಿ ಖಂಡಿಸ್ತೇವೆ. ಅಧಿಕಾರದ ದರ್ಪ ಈ ರೀತಿ ಮಾಡಿಸ್ತಾ ಇದೆ. ಅಧಿಕಾರ ಶಾಶ್ವತ ಅನ್ನೋ ರೀತಿಯಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ನಡೆದುಕೊಳ್ತಾ ಇದ್ದಾರೆ. ಮಾನ್ಯ ಮುನಿರತ್ನ ಅವ್ರಿಗೆ ಮಾಡಿರುವಂಥ ಅಪಮಾನ ಅಲ್ಲ, ಆ ಕ್ಷೇತ್ರದ ಮತದಾರರಿಗೆ ಮಾಡಿರುವಂಥ ಅಪಮಾನ ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳು. ಮುನಿರತ್ನ ಮೇಲಿನ ಹಲ್ಲೆ ವಿಚಾರವಾಗಿ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಡಿಕೆಶಿ ವಿರುದ್ಧ ಕಿಡಿಕಾರಿದ್ದಾರೆ. ಡಿಕೆಶಿಗೆ ಧೈರ್ಯ ಇದ್ರೆ ಮುಸ್ಲಿಮರು ಹಾಕುವ ಟೋಪಿಗೆ ಜಾಲ್ರಿ ಟೋಪಿ ಅಂತ ಹೇಳಿ ಅವರವರ ಸ್ಟ್ಯಾಂಡರ್ಡ್ಗೆ ತಕ್ಕಂತೆ ಮಾತನಾಡ್ತಾರೆ. ಇವರು ಹಿಂದೂಗಳಿಗೆ ಒಂದು, ಮುಸ್ಲಿಮರಿಗಳಿಗೆ ಒಂದು ರೀತಿ ಮಾಡ್ತಾ ಇದ್ದಾರೆ. ಶಾಸಕರ ಮೇಲೆ ಹಲ್ಲೆ ಯತ್ನ ನಡೆದಿದ್ರೆ ಅದು ಖಂಡನೀಯ. ಇವರಿಗೆ ಸೊಕ್ಕು ಜಾಸ್ತಿ ಆಗಿದೆ, ಜನರೇ ಅದನ್ನ ಇಳಿಸ್ತಾರೆ ಅಂತ ಹೇಳಿದರು. ನೋಡ್ರಿ, ಅವ್ರವ್ರ ಸ್ಟ್ಯಾಂಡರ್ಡ್ ತಕ್ಕಂತೆ ಅವ್ರು ಮಾತಾಡ್ತಾರ. ಅದ ಕರಿ ಟೋಪಿ ಹಾಕೋದು ಮುಸಲ್ಮಾನ್ಗೆ ಅದು ಜಾಳಗಿ ಟೋಪಿ ಬಾ ಅಂತ ಕರೀಲಿ ನೋಡೋಣ ಧೈರ್ಯ ಇದ್ರೆ ಒಬ್ಬ ಸಾಬ್ ಕರೀಲಿ, ಹಾಕೊಂಬಂದಿರ್ತಾರಲ್ಲ, ಇವರು ಹೋಗಿ ಹಾಕೊಂಡಿರ್ತಾರಲ್ಲ, ಕರೀಲಿ. ಅಂದರೆ ಹಿಂದೂಗಳು ಏನಾದರೂ ಮಾಡಿದ್ರೆ ಅವರಿಗೆ ಭಾಳ ಎಕ್ದಮ್ ಅಪಮಾನಿಸ್ಲಿಕ್ಕೆ ಭಾಳ ಸಮಯ ಹಿಡಿಯೋದಿಲ್ಲ. ಆದರೆ ಮುಸಲ್ಮಾನರಿಗೆ ಮಾತ್ರ ಎಲ್ಲ ನಡೀತದೆ. ಅವ್ರಿಗೆ ಅನ್ನಂತ ಹೇಳ್ರಿ, ಏನಾಗತ್ತೆ ನೋಡ್ರಿ. ಆಮೇಲೆ ಇವ್ರು ಆಡಳಿತ ನಡೆಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಹಂಗೆ ಮಾಡ್ತಾರೆ ಅವರು. ನೋಡ್ರಿ, ಅವ್ರು ನವೆಂಬರ್ ಕ್ರಾಂತಿ ಚರ್ಚೆ ಬೆನ್ನಲ್ಲೇ ನಾಳೆ ಸಿದ್ದರಾಮಯ್ಯ ಶಾಸಕರು ಸಚಿವರ ಡಿನ್ನರ್ ಮೀಟಿಂಗ್ ಕರೆದಿದ್ದಾರೆ. ಈ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಿಯಾಕ್ಷನ್ ಕೊಟ್ಟಿದ್ದು, ಕಾಂಗ್ರೆಸ್ನಲ್ಲಿ ಬಹಳಷ್ಟು ಗೊಂದಲ ಇದೆ. ಆಡಳಿತ ಯಂತ್ರ ಸಂಪೂರ್ಣ ಕುಸಿತವಾಗಿದೆ. ಸಿಎಂ ತಮಗೆ ಬೇಕಾದ ಗುಂಪಿನ ಸಚಿವರನ್ನ ಕರೆದು ಡಿನ್ನರ್ ಪಾರ್ಟಿ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು. ತಮ್ಮ ಗುಂಪಿನ ಸಚಿವರನ್ನ ಕರೆದು ಡಿನ್ನರ್ ಮಾಡುವಂಥ ಒಂದು ಸ್ಥಿತಿಗೆ ಬಂದಾರ. ನಾನಾ ಮುಖ್ಯಮಂತ್ರಿ ಅಂತ ಡೈಲಿ ಹೇಳ್ಕೊಳ್ಳುವಂಥ ಸ್ಥಿತಿಗೆ ಬಂದಾರ. ಅದಕ್ಕೆ ಅಧಿಕಾರ ಹಂಚಿಕೆಯ ಗೊಂದಲದಿಂದಾಗಿ ಸಂಪೂರ್ಣವಾಗಿ ಇವತ್ತು ಆಡಳಿತ ಯಂತ್ರ ಕುಸಿದು ಬಿದ್ದದ. ಕ್ಯಾಬಿನೆಟ್ದಲ್ಲಿ ಒಬ್ರಿಗೊಬ್ಬರು ಬಡದಾಡುವಂಥ ಸ್ಥಿತಿಗೆ ಬಂದದ. ಕೆಲವು ಸರ್ತೆ ಮುಖ್ಯಮಂತ್ರಿ, ಕೆಲವು ಸರ್ತೆ ಉಪಮುಖ್ಯಮಂತ್ರಿ ಕೈ ಮೇಲಾಗುವ ರೀತಿಯಲ್ಲಿ ಯಾರ ಕೈ ಮೇಲೂ ಅಂತ ತೋರಿಸ್ಲಿಕ್ಕೆ ಇದೆಲ್ಲ ಡ್ರಾಮಾಬಾಜಿ ನಡೆದದು. ಮಳೆಯಿಂದ ರಾಜ್ಯದ ರೈತರು ಕಷ್ಟದಲ್ಲಿದ್ದರೆ ಸಿಎಂ ಡಿನ್ನರ್ ಮೀಟಿಂಗ್ ಮಾಡ್ಕೊಂಡು ಕೂತಿದ್ದಾರೆ ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಸಿಎಂ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದೇ ಪ್ರಯತ್ನವನ್ನ ರೈತರ ಸಮಸ್ಯೆ ಪರಿಹಾರಕ್ಕೆ ಮಾಡಲಿ. ಪರಿಹಾರ ಘೋಷಣೆ ಮಾಡಿದ್ದಾರೆ ಹೊರತು ಕೊಟ್ಟಿಲ್ಲ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಏನು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಡಿನ್ನರ್ ಮೀಟಿಂಗ್ ಮಾಡ್ಕೊಂಡು ಕೂತಿದ್ದಾರೆ. ಮುಖ್ಯಮಂತ್ರಿಗಳು ತನ್ನ ಮುಖ್ಯಮಂತ್ರಿ ಕುರ್ಚಿನ ಉಳಿಸ್ಕೊಳ್ಳೋದಕ್ಕೆ ಪರದಾಡ್ತಾ ಇದ್ದಾರೆ. ಅದೇ ಕಾಳು ಜನ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡೋದಕ್ಕೆ ಕೊಡ್ತಾ ಇಲ್ಲ. ರೈತರ ಪರಿಹಾರ ಕೊಡುವ ಘೋಷಣೆ ಮಾಡಿದ್ದಾಯ್ತೇ ವಿನಃ ಇವತ್ತಿಗೂ ಕೂಡ ಪರಿಹಾರ ಇವತ್ತು ರೈತರಿಗೆ ತಲುಪ್ತಾ ಇಲ್ಲ. ನಾನು ಹಾಗಾಗಿ ಮುಖ್ಯಮಂತ್ರಿಗಳು ಆಗ್ರಹ ಪಡಿಸ್ತೇನೆ, ಮಂತ್ರಿಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಿಮ್ಮ ಡಿನ್ನರ್ ಮೀಟಿಂಗನ್ನು ನಿಲ್ಲಿಸಿ ತತ್ಕ್ಷಣ ರೈತರ ಪರಿಹಾರ ಅವ್ರ ಮನೆಗೆ ತಲುಪಬೇಕು, ಅವ್ರ ಅಕೌಂಟಿಗೆ ಜಮಾ ಆಗಬೇಕು, ಅದ್ರ ಕಡೆ ಗಮನ ಕೊಡಲಿ ಮುಖ್ಯಮಂತ್ರಿಗಳು. ಸಿಎಂ ಡಿನ್ನರ್ ಪಾರ್ಟಿ ವಿಚಾರವಾಗಿ ರಾಯಚೂರಿನಲ್ಲಿ ಎಂಎಲ್ಸಿ ಯತೀಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ರಾಯಚೂರಿನಲ್ಲಿ ಮಾತನಾಡಿದ ಅವರು, ನಮ್ಮ ಪಕ್ಷದಲ್ಲಿ ನಡೆಯುವ ವಿಚಾರ ವಿಪಕ್ಷಗಳಿಗೆ ಏನ್ ಗೊತ್ತು, ಅವರು ಏನಾದರೂ ಹೇಳ್ತಾರೆ, ಅದೆಲ್ಲ ನಿಜ ಆಗತ್ತಾ? ಸಿಎಂ ಆಗಾಗ ಎಂಎಲ್ಎ ಮತ್ತು ಸಚಿವರನ್ನ ಔತಣಕೂಟಕ್ಕೆ ಕರೀತಾನೇ ಇರ್ತಾರೆ. ಸರ್ಕಾರದ ಸಮಸ್ಯೆ ಇಲಾಖೆಗಳ ಆಗು ಹೋಗುಗಳ ಬಗ್ಗೆ ತಿಳ್ಕೊಳ್ತಾರೆ ಅಂತ ಹೇಳಿದ್ರು. ಗೊತ್ತು, ಅವ್ರು ಏನಾದರೂ ಹೇಳ್ತಾರೆ, ಅವ್ರು ಹೇಳಿದೆಲ್ಲ ನಿಜ ಆಗತ್ತಾ?
ಅವಾಗ ಔತಣಕೂಟ ಕರೀತಾನೆ ಇರ್ತಾರೆ ಮುಖ್ಯಮಂತ್ರಿಗಳಿಗೆ. ಮೊದಲನೇ ಬಾರಿ ಇಲ್ಲ, ಎಷ್ಟೊಂದು ಸರಿ CLP ಮೀಟಿಂಗ್ ಮಾಡಿದ್ದಾರೆ, ಅಲ್ಲೂ ಕೂಡ ಔತಣಕೂಟ ಏರ್ಪಾಡು ಮಾಡಿದ್ದಾರೆ. ಮನೇಲೂ ಕೂಡ ಹಿಂದೆನೂ ಕೂಡ ಕರೆದಿದ್ದಾರೆ. ಸೊ ಹಾಗಾಗಿ ಈ ಸರಿ MLAಗಳನ್ನ ಮತ್ತು ಮಿನಿಸ್ಟರ್ಗಳನ್ನ ಕರೆದಿದ್ದಾರೆ. ಬಿಹಾರ ಚುನಾವಣೆ ಕೂಡ ಅಲ್ಲಿ ಡಿಸ್ಕಸ್ ಆಗ್ಬೋದು, ಅದರಂಥ ದುಡ್ಡಿಗೋಸ್ಕರ ಅಂತಲ್ಲ. ಅಧಿಕಾರಿಗಳ ವರ್ಗಾವಣೆಗೆ ಕಮಿಷನ್ ತೆಗೆದುಕೊಳ್ತಾರೆ ಎಂಬ ಪ್ರತಾಪ್ ಸಿಂಹ ಹೇಳಿಕೆಗೆ ಆಕ್ರೋಶ ವ್ಯಕ್ತಪಡಿಸಿದ MLC ಯತೀಂದ್ರ, ಪ್ರತಾಪ್ ಸಿಂಹ ಸಾಕ್ಷಿ ಇಲ್ಲದೆ ಆಧಾರ ಇಲ್ಲದೆ ಆರೋಪ ಮಾಡ್ತಿರ್ತಾರೆ. ಅವರು ಹೇಳೋದೆಲ್ಲ ಗಂಭೀರವಾಗಿ ತೆಗೆದುಕೊಳ್ಳೋದಕ್ಕೆ ಅವಶ್ಯಕತೆನೂ ಇಲ್ವೂ ಇಲ್ಲ. ಪಕ್ಷವೇ ಅವರನ್ನ ಗಂಭೀರವಾಗಿ ತೆಗೆದುಕೊಂಡಿಲ್ಲ, ನಾವ್ಯಾಕೆ ತೆಗೆದುಕೊಳ್ಬೇಕು ಅಂತ ಕೌಂಟರ್ ಕೊಟ್ಟರು. ಪ್ರತಾಪ್ ಸಿಂಹ ಯಾರು? ಆತ ರಾಜಕೀಯದಲ್ಲಿ ಪ್ರಸ್ತುತ ಆಗಿರ್ಬೇಕು. ಹಾಗಾಗಿ ಸುಮ್ಮನೆ ಸಾಕ್ಷ್ಯ ಇಲ್ಲದೆ ಆಧಾರ ಇಲ್ಲದೆ ಬಾಯಿಗೆ ಬಂದಾಗ ಆರೋಪ ಮಾಡ್ತಿರ್ತಾರೆ. ಸೊ ಹಾಗಾಗಿ ಅವ್ರು ಹೇಳೋದನ್ನೆಲ್ಲ ಗಂಭೀರವಾಗಿ ತಗೊಳ್ಬೇಕಲ್ಲ. ಅವ್ರ ಪಕ್ಷನೇ ಅವ್ರನ್ನ ಗಂಭೀರವಾಗಿ ತಗೊಂಡಿಲ್ಲ, ನಾವೇ ತಗೋಬೇಕು. ಸಂಜೆ 5 ಗಂಟೆಗೆ ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಯಲಿದೆ. ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ಸಭೆ ನಿಗದಿಯಾಗಿದೆ. ಸಭೆಯಲ್ಲಿ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಕೋರ್ ಕಮಿಟಿ ಸದಸ್ಯರು ಪಾಲ್ಗೊಳ್ಳುತ್ತಾರೆ. ಇನ್ನು ಕೋರ್ ಕಮಿಟಿ ಸಭೆಯಲ್ಲಿ ಬಿಎಸ್ವೈ ಗೈರಾಗಲಿದ್ದಾರೆ. ದೆಹಲಿಯಲ್ಲಿ ಬಿಜೆಪಿ ಕೇಂದ್ರೀಯ ಸಂಸದೀಯ ಮಂಡಳಿ ಸಭೆ ನಡೆಯಲಿದ್ದು ಬಿಎಸ್ವೈ ಅಲ್ಲಿಗೆ ತೆರಳಿದ್ದಾರೆ. ವಿಜಯಪುರದ ಪ್ರತಿಷ್ಠಿತ ಸಿದ್ದೇಶ್ವರ ಸಹಕಾರಿ ಚುನಾವಣೆ ನಡೀತಾ ಇದೆ. ನಗರದ SS ಹೈಸ್ಕೂಲ್ ಆವರಣದಲ್ಲಿ ಮತದಾನ ನಡೀತಾ ಇದ್ದು 19 ನಿರ್ದೇಶಕ ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದ್ದು ಮತದಾನ ಬಿರುಸಿನಿಂದ ನಡೀತಾ ಇದೆ. ಒಟ್ಟು 39 ಅಭ್ಯರ್ಥಿಗಳು ಕಣದಲ್ಲಿದ್ದು 9304 ಸದಸ್ಯರು ಮತದಾನದ ಹಕ್ಕನ್ನು ಹೊಂದಿದ್ದು ಸಂಜೆ 4 ಗಂಟೆವರೆಗೂ ಮತದಾನ ನಡೆಯಲಿದೆ. ಕೋಲಾರದ ಬಂಗಾರಪೇಟೆ TAPMCS ನಿರ್ದೇಶಕರ ಚುನಾವಣೆ ಹಿನ್ನೆಲೆಯಲ್ಲಿ ಮತದಾನ ಕೇಂದ್ರದ ಮುಂದೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರ ಮಧ್ಯದಲ್ಲಿ ಗಲಾಟೆಯಾಗಿದೆ. ಶಾಸಕ ನಾರಾಯಣಸ್ವಾಮಿ ಹಾಗೂ ಮಾಜಿ ಸಂಸದ ಮುನಿಸ್ವಾಮಿ ಬೆಂಬಲಿಗರ ಮಧ್ಯೆ ಗಲಾಟೆಯಾಗಿದ್ದು ಎರಡೂ ಗುಂಪುಗಳು ತಳ್ಳಾಟ ನೂಕಾಟ ಮಾಡಿಕೊಂಡಿವೆ. ಮತದಾರರನ್ನು ಓಲೈಸಲು ಬಿಜೆಪಿ ನಾಯಕರು ಮತಯಾಚನೆ ಮಾಡುತ್ತಿದ್ದರು. ಈ ವೇಳೆ ಇದಕ್ಕೆ ಕಾಂಗ್ರೆಸ್ ನಾಯಕರು ಆಕ್ಷೇಪಿಸಿದ್ದು ಮಾತಿಗೆ ಮಾತು ಬೆಳೆದು ಗಲಾಟೆಯಾಗಿದೆ. ಈ ವೇಳೆ ಪೊಲೀಸರು ಮಧ್ಯಪ್ರವೇಶ ಮಾಡಿ ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡಿದ್ದಾರೆ. ಬಿಜೆಪಿ ವಿರುದ್ಧ ಮತಗಳ್ಳತನ ಆರೋಪ ಹಿನ್ನೆಲೆ ಮಂಡ್ಯದ ಮಳವಳ್ಳಿಯಲ್ಲಿ ಮತಗಳ್ಳತನ ಅಭಿಯಾನ ನಡೆಸಲಾಗಿದೆ. ಶಾಸಕ PM ನರೇಂದ್ರ ಸ್ವಾಮಿ ನೇತೃತ್ವದಲ್ಲಿ ಮತಗಳ್ಳತನ ಅಭಿಯಾನ ನಡೆಸಲಾಗಿದ್ದು ಮಳವಳ್ಳಿ ಪಟ್ಟಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ವ್ಯಾಪಾರಿಗಳ ಬಳಿ ಸಹಿ ಸಂಗ್ರಹ ಮಾಡಿಕೊಂಡಿದ್ದಾರೆ. ಮಠಾಧೀಶರ ವಿರುದ್ಧ ಬಹಿರಂಗವಾಗಿ ಸಚಿವ ಈಶ್ವರ್ ಖಂಡ್ರೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಬೀದರ್ನ ಬಸವ ಕಲ್ಯಾಣದಲ್ಲಿ ನಡೆದಿರುವಂತಹ 24ನೇ ಕಲ್ಯಾಣ ಪರ್ವ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಈಶ್ವರ್ ಖಂಡ್ರೆ, ನಮ್ಮ ಸ್ವಾರ್ಥಕ್ಕಾಗಿ ಸಮಾಜವನ್ನು ಯಾವತ್ತೂ ಬಳಸಿಕೊಂಡಿಲ್ಲ. ಸ್ವಾತಂತ್ರ್ಯ ಪೂರ್ವದಿಂದಲೇ ಲಿಂಗಾಯತ ಪ್ರತ್ಯೇಕ ಧರ್ಮದ ಬೇಡಿಕೆ ಇತ್ತು. ಪ್ರತ್ಯೇಕ ಧರ್ಮ ಪಡಿಬೇಕು ಅಂತಂದ್ರೆ ಒಗ್ಗಟ್ಟಿರಬೇಕು. ಎಲ್ಲ ಪೂಜ್ಯರು ದೊಡ್ಡ ದೊಡ್ಡ ಮಾತು ಹೇಳ್ತೀರಿ. ನೀವು ಒಂದು ಕಡೆ ಸೇರಿ ಎಲ್ಲರಿಗೂ ಆಹ್ವಾನ ನೀಡಿ ವೇದಿಕೆ ಸಿದ್ಧಪಡಿಸಿ ಎಲ್ಲರೂ ಒಟ್ಟಾಗಿ ಪ್ರತ್ಯೇಕ ಲಿಂಗಾಯತ ಧರ್ಮದ ಬಗ್ಗೆ ಪ್ರಸ್ತಾವನೆ ನೀಡಿ ಲಿಂಗಾಯತ ಧರ್ಮ ಯಶಸ್ವಿಯಾಗಬೇಕಾದ್ರೆ ಆರೋಪ ಪ್ರತ್ಯಾರೋಪ ಮಾಡೋದನ್ನ ಬಿಡಿ ಅಂತೇಳಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಸ್ಥಾಪನೆಯಾಗಿ 100 ವರ್ಷ ಪೂರ್ಣಗೊಂಡ ಹಿನ್ನೆಲೆ ಸಂಘ ಶತಾಬ್ದಿ ಕಾರ್ಯಕ್ರಮವನ್ನು ದೇಶದಾದ್ಯಂತ ಹಮ್ಮಿಕೊಂಡಿದ್ದು ಇದರ ಭಾಗವಾಗಿ ಕರ್ನಾಟಕದಾದ್ಯಂತ ವಿಶೇಷ ಪಥ ಸಂಚಲನ ನಡೆಯಿತು. ಬೆಂಗಳೂರಿನ ಪದ್ಮನಾಭನಗರದ ಮಹಾಲಕ್ಷ್ಮಿ ದೇಗುಲದ ಬಳಿ ನಡೆದಂತಹ RSS ಪಥ ಸಂಚಲನದಲ್ಲಿ ವಿಪಕ್ಷ ನಾಯಕ R ಅಶೋಕ್ ಪಾಲ್ಗೊಂಡಿದ್ದರು. ಗಣವೇಶ ತೊಟ್ಟು ಪಥ ಸಂಚಲನದಲ್ಲಿ ಹೆಜ್ಜೆ ಹಾಕಿದರು. ಸಮೀಕ್ಷೆಗೆ ತೆರಳಿದ ಶಿಕ್ಷಕಿಗೆ ಹೃದಯಾಘಾತವಾಗಿರುವಂತಹ ಘಟನೆ ಆನೇಕಲ್ನ ಬೊಮ್ಮಸಂದ್ರದಲ್ಲಿ ನಡೆದಿದೆ. ಯಶೋಧ ಅನ್ನೋರಿಗೆ ಹೃದಯಾಘಾತವಾಗಿದ್ದು ಕೂಡಲೇ ಸ್ಥಳೀಯರು ಶಿಕ್ಷಕಿಯನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ದು ಆಪರೇಷನ್ ಮಾಡಿ ಸ್ಟಂಟ್ ಅಳವಡಿಕೆ ಮಾಡಲಾಗಿದೆ. ನಿರ್ಮಾಣ ಹಂತದ ಕಟ್ಟಡದಲ್ಲಿ ಲಿಫ್ಟ್ ಮಾಡೋಕೆ ಬಳಸುವಂತಹ ಕ್ರೇನ್ ಬಿದ್ದು ಭಾರೀ ಅನಾಹುತವಾಗಿದೆ. KR-ಪುರಂ ರಾಷ್ಟ್ರೀಯ ಹೆದ್ದಾರಿ ಮೇಡಹಳ್ಳಿ ಸೇತುವೆ ಬಳಿಯಲ್ಲಿ ಕ್ರೇನ್ ಬಿದ್ದಿದ್ದು 4 ಮನೆಗಳು ಧ್ವಂಸವಾಗಿದ್ದು 5 ಗಾಯ ಆಗಿದೆ. ಗಾಯಗೊಂಡವರನ್ನು ಸ್ಥಳೀಯ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಬೆಂಗಳೂರಿನ ಕಸವನಹಳ್ಳಿಯಲ್ಲಿರುವ ಅಮೃತ ವಿಶ್ವವಿದ್ಯಾಪೀಠ ಕಾಲೇಜಿನಲ್ಲಿ 3 ದಿನಗಳ ರಾಷ್ಟ್ರೀಯ ಮಟ್ಟದ ಮಲ್ಟಿ ಫೆಸ್ಟಿವಲ್ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ವಿದ್ಯಾರ್ಥಿಗಳಲ್ಲಿ ತಾಂತ್ರಿಕ ಕೌಶಲ್ಯ ಮತ್ತು ಪ್ರತಿಭೆ ವೃದ್ಧಿಸಲು ಈ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಕಾರ್ಯಕ್ರಮದಲ್ಲಿ ಕ್ರಿಯಾತ್ಮಕ ಸ್ಪರ್ಧೆಗಳು, ಪ್ರಾಯೋಗಿಕ ಕಾರ್ಯಾಗಾರಗಳು ನಡೀತಾ ಇದೆ. ಇವತ್ತು ನಮ್ಮ ಕಾಲೇಜಲ್ಲಿ ಒಂದು ಫೆಸ್ಟ್ ನಡೀತಾ ಇದೆ. ಈ ಫೆಸ್ಟು ದಾಸ್ತಾನ್ ಅಂತ ಹೆಸರು. ಇದರಲ್ಲಿ ನಮಗೆ ಟೆಕ್ ವರ್ಕ್ಶಾಪ್ಸ್ ಹಾಗೂ ಪ್ರೋ ಶೋಸ್ ಹಾಗೂ DJ ನೈಟ್ಸ್ ಹಾಗೂ ಸುಮಾರು ಈವೆಂಟ್ಸ್ಗಳು ನಮ್ಮ ಕಾಲೇಜ್ ಕಡೆಯಿಂದ ನಮಗೆ ಸಿಕ್ಕಿದೆ. ಇವತ್ತು ನಾವು ಇವಾಗ ನೋಡ್ತಿರೋದು ನಮ್ಮದು ಟೆಕ್ ನೆಕ್ಸಸ್ ಅಂತ. ಇದರಲ್ಲಿ ನಮ್ಮದು IEEE PES ಮತ್ತು IEEE ಮತ್ತು ಆವಿಷ್ಕಾರ 2 ಕ್ಲಬ್ ಸೇರಿಸಿ ನಮಗೆ ಇದು ಕೊಡ್ತಾ ಇದೆ. ಈಗ ದಾಸ್ತಾನ್ ಅನ್ನೋದು ಒಂದು ಮಲ್ಟಿಫೆಸ್ಟ್, ಒಂದು ಟೆಕ್ನಾಲಜಿ ಮಲ್ಟಿಫೆಸ್ಟ್. UI ಆ್ಯಂಡ್ UX ಒಂದು ಕೋರ್ಸ್ ಮಾಡಿದ್ದಾರೆ. ಇದರಲ್ಲಿ ಹೆಂಗೆ ಕ್ಯಾನ್ವಾ ಈಗ ಡಿಸೈನ್ ಅಂದರೆ ಹೆಂಗೆ ಮಾಡಬೇಕು, ಈಗ ಒಬ್ಬರು ನೋಡ್ತಾ ಇದ್ದಾರಂದರೆ ಅವರು ಓಕೆ ಈ ಆಪ್ತ ಕುಟುಂಬದ ಮದುವೆ ಸಮಾರಂಭದಲ್ಲಿ ಸಿಎಂ ಸಿದ್ದರಾಮಯ್ಯ ಪಾಲ್ಗೊಂಡಿದ್ದಾರೆ. BBMP ಮಾಜಿ ಮೇಯರ್ ರಾಮಚಂದ್ರಪ್ಪರ ಮೊಮ್ಮಗಳ ಮದುವೆ ಕಾರ್ಯಕ್ರಮಕ್ಕೆ ಸಿಎಂ ಭೇಟಿ ನೀಡಿ ನವಜೋಡಿಗೆ ಶುಭ ಹಾರೈಸಿದ್ದಾರೆ. 3ನೇ ದಿನವೂ ಹಾಸನಾಂಬ ದರ್ಶನಕ್ಕೆ ಭಕ್ತರ ದಂಡು ಹರಿದು ಬರ್ತಾ ಇದೆ. ಬೆಳಗ್ಗೆ 5 ಗಂಟೆಯಿಂದಲೇ ದರ್ಶನಕ್ಕೆ ಅವಕಾಶ ನೀಡಲಾಗಿದೆ. ಸರತಿ ಸಾಲಿನಲ್ಲಿ ನಿಂತು ಭಕ್ತರು ದರ್ಶನವನ್ನು ಪಡೆದುಕೊಳ್ತಾ ಇದ್ದು ಈವರೆಗೆ 1.5 ಲಕ್ಷ ಭಕ್ತರು ಹಾಸನಾಂಬೆ ದರ್ಶನ ಪಡೆದಿದ್ದಾರೆ.
ಬಿಹಾರ ವಿಧಾನಸಭಾ ಚುನಾವಣೆಗೆ ದಿನಗಣನೆ ಆರಂಭವಾಗಿದೆ. ಹಿನ್ನೆಲೆಯಲ್ಲಿ ಆರ್ಜೆಡಿ ಪಕ್ಷದ ನಾಯಕ ತೇಜಸ್ವಿ ಯಾದವ್ ಭರ್ಜರಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಈ ವೇಳೆ ಮಾತನಾಡಿದ ಅವರು ನವೆಂಬರ್ 14ರಂದು ರಾಜ್ಯದಲ್ಲಿ ನಿರುದ್ಯೋಗ ಮುಕ್ತವಾಗಲಿದೆ. ನಮ್ಮ ಸರ್ಕಾರ ಆಡಳಿತಕ್ಕೆ ಬರಲಿದ್ದು ಸರ್ಕಾರಿ ನೌಕರಿ ಇಲ್ಲದ ಕುಟುಂಬಕ್ಕೆ ನೌಕರಿ ನೀಡಲಾಗುತ್ತೆ ಅಂತ ಹೇಳಿದ್ದಾರೆ. ದೊಡ್ಡಬಳ್ಳಾಪುರಕ್ಕೆ ಇವತ್ತು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಭೇಟಿ ನೀಡಿದ್ದಾರೆ. ನಗರದ ಹಳೆಯ ಬಸ್ ನಿಲ್ದಾಣದ ಬಳಿ ಪುನರ್ ನಿರ್ಮಾಣ ಮಾಡಿರುವ ಡಾಕ್ಟರ್ ರಾಜ್ಕುಮಾರ್ ಕಂಚಿನ ಪ್ರತಿಮೆಯನ್ನು ಅನಾವರಣಗೊಳಿಸಿದ್ದಾರೆ. ಬಳಿಕ ಹಾಡು ಹಾಗೂ ಡೈಲಾಗ್ ಹೇಳಿ ಶಿವಣ್ಣ ಅಭಿಮಾನಿಗಳನ್ನು ರಂಜಿಸಿದ್ದಾರೆ. ಶಿವಮೊಗ್ಗದಲ್ಲಿ ನ್ಯೂಸ್ 18 ಆಯೋಜನೆ ಮಾಡಿರುವಂತಹ ಕರುನಾಡ ಹಬ್ಬಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಇವತ್ತು ಕೊನೆ ದಿನವಾದಂತಹ ಹಿನ್ನೆಲೆಯಲ್ಲಿ ಹಾಡು, ನೃತ್ಯ, ಸಂಗೀತದ ಮೂಲಕ ಶಿವಮೊಗ್ಗದ ಜನರನ್ನ ಮಕ್ಕಳು ರಂಜಿಸಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ ಹಾಗೂ ಮಕ್ಕಳಿಗೆ ಪೇಂಟಿಂಗ್ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿದೆ. ಇನ್ನು ಆಹಾರ ಮಳಿಗೆಯಲ್ಲಿ ಬಗೆ ಬಗೆಯ ಆಹಾರ ಸವಿದು ಎಂಜಾಯ್ ಮಾಡ್ತಿದ್ದಾರೆ ಜನ. ಸಂಜೆವರೆಗೂ ಕಾರ್ಯಕ್ರಮ ಇರಲಿದ್ದು ನೀವು ಕೂಡ ಭಾಗಿಯಾಗಿ ಎಂಜಾಯ್ ಮಾಡಿ. ಪ್ರಮುಖ ಸುದ್ದಿಗಳನ್ನು ನೋಡೋಕ್ಕೂ ಮುನ್ನ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಆರ್ಎಸ್ಎಸ್ಗೆ ನಿಷೇಧ ಹೇರಲು ಪ್ರಿಯಾಂಕ್ ಖರ್ಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ಪತ್ರದ ಮೂಲಕ ಸಚಿವ ಪ್ರಿಯಾಂಕ್ ಖರ್ಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಮಾಜದಲ್ಲಿ ಆರ್ಎಸ್ಎಸ್ ನಕಾರಾತ್ಮಕ ಭಾವನೆಯನ್ನ ತುಂಬುತ್ತಾ ಇದೆ ಅಂತ ಹೇಳಿ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಆರ್ಎಸ್ಎಸ್ ಅನ್ನ ನೀವು ನಿಷೇಧ ಮಾಡಬೇಕು ಅಂತ ಹೇಳಿ ಒತ್ತಡವನ್ನ ಹೇರಿ ಸಚಿವ ಪ್ರಿಯಾಂಕ್ ಖರ್ಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರದ ಮೂಲಕ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇದರಿಂದ ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಆರ್ಎಸ್ಎಸ್ ಚಟುವಟಿಕೆಗಳ ಬ್ಯಾನ್ಗೆ ಪ್ರಿಯಾಂಕ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇವತ್ತೇನು ಹೈ ಡ್ರಾಮಾ ಆಯ್ತಲ್ಲ ಡಿಕೆಶಿ ಹಾಗೆ ಮುನಿರತ್ನ ಅವರ ಮಧ್ಯದಲ್ಲಿ, ಸೊ ಹಾಗಾಗಿ ಈ ರೀತಿಯಾಗಿ ಪದೇ ಪದೇ ಆಗ್ತಾ ಇದೆ. ಇದು ಮಕ್ಕಳ ಮೇಲೂ ಇದು ಪ್ರಭಾವ ಬೀರುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಪತ್ರದ ಮೂಲಕ ಸಚಿವ ಪ್ರಿಯಾಂಕ್ ಖರ್ಗೆ ಒತ್ತಡವನ್ನ ಹಾಕಿದ್ದಾರೆ. ಸಮಾಜದಲ್ಲಿ ಆರ್ಎಸ್ಎಸ್ ನಕಾರಾತ್ಮಕ ಭಾವನೆಯನ್ನ ತುಂಬುತ್ತಾ ಇದೆ. ಸೊ ಹಾಗಾಗಿ ನೀವು ಈ ಒಂದು ಆರ್ಎಸ್ಎಸ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿ, ನಿಷೇಧ ಮಾಡಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರದ ಮೂಲಕ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅಂದ್ರೆ ಮಕ್ಕಳನ್ನ ಯಾವ ರೀತಿಯಾಗಿ ನಕಾರಾತ್ಮಕವಾಗಿ ಸೆಳೀತಾ ಇದೆ, ಮಕ್ಕಳಿಗೆ ಆರ್ಎಸ್ಎಸ್ ಬಗ್ಗೆ ಯಾವ ರೀತಿಯಾದಂತಹ ಒಂದು ಪಾಠವನ್ನ ಕಲಿಸಲಾಗ್ತಾ ಇದೆ. ಅದರಲ್ಲೂ ಇವತ್ತೇನು ಬಿಜೆಪಿ ಅವ್ರು ಹಮ್ಮಿಕೊಂಡಿದ್ದಾರಲ್ಲ ಈ ಒಂದು ಕಾರ್ಯಕ್ರಮ, ಆ ಕಾರ್ಯಕ್ರಮದಲ್ಲಿ ಅವರ ಒಂದು ವಸ್ತ್ರ ಸಂಹಿತೆ ಇರಬಹುದು ಅಥವಾ ಕೈಯಲ್ಲಿ ಕೋಲನ್ನ ಹಿಡಿದು ಮಾರ್ಚ್ ಫಾಸ್ಟ್ ಮಾಡುವಂಥದ್ದು ಇರಬಹುದು. ಸೊ ಹೀಗಾಗಿ ಇದು ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಇದು ಒಳ್ಳೆಯದಲ್ಲ. ಆರ್ಎಸ್ಎಸ್ ಅನ್ನ ನೀವು ನಿಷೇಧ ಮಾಡಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರದ ಮೂಲಕ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ.